ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ವಿನೂತಾ. ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕ್ರೀಡಾ ಟ್ರಸ್ಟ್ ವತಿಯಿಂದ ಈ ದಿನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಅನಾಥರು, ಬುದ್ಧಿಮಾನ್ಯರು, ವೃದ್ಧರು, ತಂದೆ ತಾಯಿ ಇಲ್ಲದೆ ಇರೋರು ಅವರಿಗೋಸ್ಕರ ನಾವು ನಮ್ಮ ಕಡೆಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ ಮನೋರಂಜನೆ ಕಾರ್ಯಕ್ರಮನ ಆಯೋಜಿಸಲಾಗಿತ್ತು. ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕ್ರೀಡಾ ಟ್ರಸ್ಟ್ ಬೆಂಗಳೂರು ಅವರು ನಿಮ್ಮ ಮಧ್ಯೆ ಇದ್ದು ನಿಮ್ಮನ್ನೆಲ್ಲ ಆ ಒಂದು ಮನರಂಜನೆ ಕಾರ್ಯಕ್ರಮದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಾಗಲಾಂಬಿಕಾ ಮೇಡಮ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕ್ರೀಡಾ ಟ್ರಸ್ಟ್ ಅವರು ಅಮ್ಮ ನಾಗಲಾಂಬಿಕಾ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು. ಅದೇ ರೀತಿಯಾಗಿ ಶ್ರೀಮತಿ ವಿನೂತಾ ಅವರು ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಟ್ರಸ್ಟ್ನ ಅಧ್ಯಕ್ಷರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪ್ರಯೋಜನೆ ಮಾಡ್ತಾ ಇದ್ದಾರೆ. ಬಸಲಿಂಗಪ್ಪ ಅವರು ಉಪಾಧ್ಯಕ್ಷರು, ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಆನಂತರ ಅವರಲ್ಲದೇ ಚಂದ್ರಕಲಾ ಅವರು, ಯಶೋಧಮ್ಮ ಅವರು, ಇವರೆಲ್ಲರೂ ತಮ್ಮ ಬಳಗದೊಂದಿಗೆ ಇವತ್ತು ತಮ್ಮನ್ನು ರಂಜಿಸಲು, ತಮಗೆ ಒಂದು ಸಂಗೀತದ ರಸದೌತಣವನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ. ಈ ದಿನ ಗಣ್ಯ ವ್ಯಕ್ತಿಗಳು ಬಂದು ಭಾಗವಹಿಸಿ, ಗಾಯಕರು ಎಲ್ಲ ಬಂದು ಈ ದಿನ ವೇದಿಕೆ ಮೇಲೆ ಎಲ್ಲರಿಗೂ ಮನೋರಂಜನೆಯನ್ನು ಮಾಡಿದ್ರು. ತುಂಬಾನೇ ಸಂತೋಷ ಆಯ್ತು. ಏನಪ್ಪ ಇದು ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರದಲ್ಲಿ ನಾವು ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಈ ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕ್ರೀಡಾ ಟ್ರಸ್ಟ್ ನಮ್ಮ ಸ್ನೇಹಿತರು ವಿನೂತಾ ಮೇಡಮ್ ಅವರು ಅಧ್ಯಕ್ಷರಾಗಿ ಆ ಭಗವಂತನ ಒಂದು ಅನುಗ್ರಹ ಆಗಿ, ಅಂದರೆ ಎಷ್ಟೋ ಈ ದೇವರ ಮಕ್ಕಳ ಒಂದು ಸನ್ನಿಧಾನದಲ್ಲಿ ನಡೀತಾ ಇರೋದು ನಮಗೆ ತುಂಬ ಖುಷಿಯಾಗುವಂಥ ವಿಷಯ.
ಸಾರ್ವಜನಿಕವಾಗಿ ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಅಂದರೆ ಎಷ್ಟೋ ಜನ ತಾಯಂದಿರಾಗಿರ್ಬೋದು, ತಂದೆಯರು, ನಮ್ಮ ಅವರ ಒಂದು ಆಶೀರ್ವಾದದಿಂದ ಈ ಟ್ರಸ್ಟು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಇವತ್ತು ತಮ್ಮನ್ನೆಲ್ಲರನ್ನು ಮನೋರಂಜನೆ ಮಾಡಬೇಕು ಅಂತ ಹೇಳಿ ಸಾಮಾಜಿಕವಾಗಿ ಮಹಿಳೆಯರ ಮೇಲೆ ಆಗುವಂಥ ಶೋಷಣೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕ್ರೀಡೆಯನ್ನು ಕೂಡ ಉತ್ತೇಜಿಸಬೇಕು ಅಂತ ಹೇಳಿ ಟ್ರಸ್ಟನ್ನು ಮಾಡಿ ವಿನೂತನ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಂಥ ಎಷ್ಟು ಜನರಿಗೆ ದಾರಿದೀಪವಾಗಿ ಮುನ್ನುಗ್ತಾ ಇದ್ದಾರೆ. ನಿಜಕ್ಕೂ ಅವರ ಕಾರ್ಯ ಇನ್ನು ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮನ ಮಾಡಬೇಕು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಪೋರ್ಟ್ ನನ್ಗೆ ಬೇಕು. ಈ ಕರುನಾಡು ಜನತೆಗೆ ಹೇಳೋದೇನಂದ್ರೆ, ಅಪ್ಪ ಅಮ್ಮ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತ ಒಂದು ಅನಾಥಾಶ್ರಮಕ್ಕೆ ಬಂದು ಸೇರ್ಕೊಂತಾರೆ. ಅವ್ರಿಗೆ ಯಾವುದೇ ರೀತಿ ಪ್ರೀತಿ ವಾತ್ಸಲ್ಯ ಇಲ್ಲ. ನಮ್ಮಂತವ್ರು ಅವ್ರಿಗೆ ಒಂದು ವೇದಿಕೆ ಕೊಟ್ಟು ಅವ್ರಿಗೆ ಮನೋರಂಜನೆ ಕಾರ್ಯಕ್ರಮ ಕೊಟ್ರೆ ತುಂಬಾನೇ ಅವರು ಸಂತೋಷ ಪಡ್ತಾರೆ. ನೀವು ಕೂಡ ನಮ್ ಜೊತೆ ಭಾಗಿಯಾಗಬೇಕು ಅಂತ ಕೇಳ್ಕೊಂತೀನಿ. ವಿನೂತನ ಅಂದ್ರೆ ಹೊಸ ಆರಂಭ ಆಗ್ತಾ ಇರೋದು. ಸಾಂಸ್ಕೃತಿಕ ಅಂದ್ರೆ ಕೆಲವು ಬಡ ಮಕ್ಕಳುಗಳಿಗೆ ವೇದಿಕೆ ಸಿಗಲ್ಲ ಅಂತ ಮಕ್ಕಳುಗಳಿಗೆ ನಾನು ವೇದಿಕೆ ಕೊಡ್ತಾ ಇದ್ದೀನಿ. ಸಾಮಾಜಿಕ ಅಂದ್ರೆ ಎಲ್ಲಿ ಶೋಷಣೆ ಆಗ್ತಿದೆ, ಎಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ, ಆ ಜಾಗದಲ್ಲಿ ನಿಮ್ಮನೆ ಮಗಳು ವಿನುತಾ ಸದಾ ನಿಮ್ ಜೊತೆ ಇರ್ತಾಳೆ. ನಿಮ್ಗೆ ಯಾವ ಟೈಮಲ್ಲಿ ನನ್ ಜೊತೆ ಮಾತಾಡ್ಬೇಕು, ನಿಮ್ಮ ಸಮಸ್ಯೆ ಹೇಳ್ಕೊಬೇಕು ಅಂದಾಗ ನನ್ನ ನಂಬರ್ ತಗೊಂಡು ಕಾಲ್ ಮಾಡಿ. ಆ ಕ್ಷಣದಲ್ಲಿ ನಾನು ನಿಮ್ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂತೀನಿ. ಕ್ರೀಡಾ ಅಂತ ಅಂದ್ರೆ ಎಲ್ಲಾ ಮಕ್ಳುಗಳಿಗೂ ವೇದಿಕೆಗಳು ಸಿಗಲ್ಲ. ಸ್ಪೋರ್ಟ್ಸೇ ಆಗ್ಲಿ, ಡ್ಯಾನ್ಸೇ ಆಗ್ಲಿ, ಪ್ರತಿಯೊಂದಕ್ಕೂ ಅವ್ರಿಗೆ ಅವಕಾಶಗಳು ಸಿಗಲ್ಲ. ಆ ಅವಕಾಶನ ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ನಮ್ದು ಟ್ರಸ್ಟ್ ವತಿಯಿಂದ ಬಡ ಮಕ್ಕಳಿಗೆ ಆಗ್ಲಿ, ವೃದ್ಧರಿಗೆ ಯಾರಿಗೆ ಆಗ್ಲಿ ಸಹಾಯ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ನನ್ನ ಜೀವನ ಪೂರ್ತಿ ಈ ಸಮಾಜ ಸೇವೆಯಲ್ಲೇ ತೊಡಗ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗ್ ಬೇಕು. ಖಂಡಿತವಾಗ್ಲೂ ನೀವು ನನ್ನ ಜೊತೆಗೆ ಇರ್ತೀರಾ ಅಂತ ನಾನು ನಂಬ್ಕೊಂಡು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.